ರೈಟ್. ನಿವೃತ್ತ ಬ್ರಿಗೇಡಿಯರ್ ಆಗಿರುವಂತಹ ರವಿ ಮುನಿಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ. ಇವತ್ತು ಸೇನೆಗೆ ನಾವೆಲ್ಲರೂ ಸೇರಿ ಜೈ ಹಿಂದ್ ಅಂತ ಹೇಳಬೇಕು. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಇಡೀ ಭಾರತ ನಿರೀಕ್ಷೆ ಮಾಡಿದಂತಹ ಕಾರ್ಯಾಚರಣೆ. ಸರ್ ಏನ್ ಹೇಳ್ತೀರಿ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್? ಭಾರತಕ್ಕೆ ಜೈ ಹಿಂದ್. ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀವಿ. ಬಹಳ ದಿವಸದಿಂದ ಜನರು ಎದುರು ನೋಡಿದ್ದ ವಿಷಯ ಇದು. ಆದ್ರೆ ಎಲ್ರಿಗೂ ಅನ್ಸ್ಕೊಂಡಿದ್ದು ಏನು ಆಗತ್ತಾ ಇಲ್ವೋ ಅಂತ ಅನ್ಕೊಂಡಿದ್ರು. ಬಟ್ ಯುದ್ಧ ಅನ್ನೋದು ಇಲ್ಲ, ಈ ತರ ದಾಳಿ ಅನ್ನೋದು ಎಲ್ಲ ಸುಮ್ಮನೆ ಪ್ರಾಣಿಗಳ ತರ ನಾವು ಮಾಡೋದಿಕ್ಕಾಗಲ್ಲ. ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ರೆ ಅವರು ಟಾರ್ಗೆಟ್ ಎಲ್ಲ ಚೂಸ್ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಈ ದಾಳಿ ನಡೆದಿದೆ. ಸೊ ಈ ದಾಳಿಗೆ ಸಾಕಷ್ಟು ಇದು ತಯಾರಿ ಮತ್ತೆ ಪ್ರಯತ್ನಗಳು ನಡೆದಿದೆ. ಈ ಸಮಯ ಇದು ಬರೀ POK ಅಲ್ಲಿ ಇರುವಂತ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂದ್ರೆ ಪಾಕಿಸ್ತಾನ ವಶದಲ್ಲಿರುವ ಕಾಶ್ಮೀರಲ್ಲಿ ಮಾತ್ರ ಇದು ನಡೆದಿದೆ. ಇದಕ್ಕೆ ಮೇಲೆ ಏನಾದ್ರೂ ಅವರು ಪ್ರತಿ ಉತ್ತರ ಕೊಟ್ರೆ ಇನ್ನು ಇದು ಜಾಸ್ತಿ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ದಿನನಿತ್ಯ ಅಲ್ಲಿ ಕ್ಯಾಬಿನೆಟ್ ಕಮಿಟೀಸ್ ಫಾರ್ ಸೆಕ್ಯೂರಿಟಿ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಇವರ ಮೀಟಿಂಗ್ಗಳು ಸಮಾವೇಶ ನಡೀತಿರ್ತದೆ. ನಿಮಿಷಕ್ಕೂ ಈಗಲೇ ಮ್ಯಾಕ್ಸಿಮಮ್ ಫೋಕಸ್ ಇದ್ರ ಮೇಲೆನೆ ಇದೆ. ಇನ್ನ ಕೆಲವೇ ದಿನಗಳು ಇದು ಎಲ್ಲ ಸಂಪೂರ್ಣವಾಗಿ ಸಮಾಪ್ತ ಹೋಗೋ ತನಕ ಭಾರತ ಸರ್ಕಾರದ ಯೋಚನೆ ಈ ಕಡೆನೆ ಇರುತ್ತೆ. ಆದ್ರೆ ಪಾಕಿಸ್ತಾನ ಇದಕ್ಕೆ ಪ್ರತಿ ಉತ್ತರ ಕೊಟ್ರೆ ಪಾಕಿಸ್ತಾನ ಏನ್ ಗತಿ ಆಗತ್ತೆ ಅಂತ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಪಾಕಿಸ್ತಾನ ಇರುತ್ತಾ ಇರೋಲ್ಲ ಅಂತ ನನ್ಗೊಂದು ಸಂಶಯ ಇದೆ. ಅಂದ್ರೆ ಪಾಕಿಸ್ತಾನನೇ ಇರುತ್ತೋ ಇರಲ್ವೋ ಅನ್ನುವಂತ ಸಂಶಯ. ಇಫ್ ಇನ್ ಕೇಸ್ ಅವರು ದಾಳಿಯನ್ನ ಮಾಡಿದ್ರೆ ಭಾರತ ಕೊಡುವಂತ ಪ್ರತ್ಯುತ್ತರಕ್ಕೆ. ಹೌದು, ಅದೇ. ಈಗ ಪಾಕಿಸ್ತಾನ ಅಂತ ಒಂದು ಮೂರ್ಖವಾದ ದೇಶ. ಈಗ ನೋಡಿ, ದೇಶದ ನಾಯಕ, ದೇಶದ ದಂಡನಾಯಕ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಅವನಿಗಿರಷ್ಟು ತಾಳ್ಮೆ ಬೇರೆ ಯಾರಿಗೂ ಇರಬಾರ್ದು. ಈ ಇಡೀ ದೇಶದ್ದು ಜನರಲ್ಲಿ ಎಷ್ಟಿದೆಯೋ ತಾಳ್ಮೆ, ಅಷ್ಟೇ ಅವ್ರ ಮೇಲೆ ತಾಳ್ಮೆ, ಅವರಲ್ಲೂ ತಾಳ್ಮೆ ಇರಬೇಕು. ಯಾಕೆಂತ ಹೇಳಿದ್ರೆ ಈ ತರ ಒಂದು ಕೆಲಸ ಒಂದು ದೇಶನ ಆರ್ಥಿಕ ಸ್ಥಿತಿಯನ್ನು ಗಂಭೀರ ಸ್ಥಿತಿಯಲ್ಲಿ ತಗೊಂಡ್ಬರುವಂತ ಒಂದು ಕೆಲಸ. ಪಾಕಿಸ್ತಾನ ಆರ್ಥಿಕ ಸ್ಥಿತಿ ಬಹಳನೇ ಗಂಭೀರವಾಗಿದೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಸಾಲ ಮಾತ್ರ ಅಲ್ಲ, ಭಿಕ್ಷಾ ಬೇಡಿದ್ರು ಭಿಕ್ಷಾ ಕೊಡೋದಕ್ಕೂ ಯಾರು ಸಿದ್ಧವಾಗಿಲ್ಲ. ಆಮೇಲೆ ನಾಲ್ಕ ಕಡೆನೂ ಅವ್ರಿಗೆ ಶತ್ರುಗಳಿದ್ದಾರೆ. ಚೀನಾ ತುರ್ಕಿ ಎರಡು ಬಿಟ್ಟು ಬೇರೆ ಯಾರು ಅವ್ರಿಗೂ ಸಹಕಾರ ನೀಡ್ತಿಲ್ಲ. ಒಂದೇ ನಿಮಿಷ ಹೋಲ್ಡ್ ಮಾಡ್ತೀನಿ ಸರ್. ಒಂದ್ ದೃಶ್ಯ ನೋಡ್ತಾ ಇದೀವಿ ನಾವು. ಮಕ್ಕಳು, ಮಹಿಳೆಯರು ಭಾರತದ ಫ್ಲಾಗ್ ಅನ್ನ ಹಿಡ್ಕೊಂಡು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಸರ್. ಪ್ರತೀಕಾರದ ಖುಷಿ ಇದು. ಭಾರತದ ಸೇನೆ ತೀರಿಸಿಕೊಂಡಂತಹ ಪ್ರತೀಕಾರಕ್ಕೆ ಭಾರತದಾದ್ಯಂತ ಪಟಾಕಿಯನ್ನ ಸಿಡಿಸಿ ಖುಷಿಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ ಸರ್, ಭಾರತದ ಸೇನೆ ಪಾಕಿಸ್ತಾನದಲ್ಲಿ ಹೋಗಿ ದೀಪಾವಳಿಯನ್ನ ಮಾಡಿದೆ ಮಿಸೈಲ್ ದಾಳಿಯ ಮೂಲಕ. ಇಲ್ಲಿ ಭಾರತೀಯರು ಪಟಾಕಿಯನ್ನ ಸಿಡಿಸಿ ಆ ಭಾರತದ ಸೇನೆಗೆ ಜೈ ಹಿಂದ್ ಅಂತ ಹೇಳ್ತಿದ್ದಾರೆ. ಭಾರತ ಮಾತೆಗೆ ಜೈ ಹಿಂದ್ ಅಂತ ಹೇಳ್ತಿದ್ದಾರೆ. ರವಿ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ ನೋಡಿ, 13 ದಿನಗಳಿಂದ ಭಾರತೀಯರು ಮರುಗ್ತಾ ಇದ್ರು. ಯಾವಾಗ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರ, ಯಾವಾಗ ನಮ್ಮವರು ಪ್ರಾಣವನ್ನ ಕಳ್ಕೊಂಡ್ರು ಅಮಾಯಕರು, ಉಗ್ರರ ವಿರುದ್ಧ ಕ್ರಮ ಯಾವಾಗ ಅಂತ ಹೇಳಿ. ಆ ಕ್ರಮ ಆಗ್ತಾ ಇದ್ದ ಹಾಗೆ, ಬೆಳಗ್ಗೆ ಎದ್ದ ತಕ್ಷಣ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಪಟಾಕಿ ಸಿಡಿಸ್ತಿದ್ದಾರೆ ಸರ್, ಸಂಭ್ರಮಾಚರಿಸ್ತಿದ್ದಾರೆ. ಈ ಖುಷಿಗೆ, ಈ ಸಂಭ್ರಮದ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಇದು ಅಮಾಯಕರು ಅಂತಾನೆ ಅಲ್ಲ, ಸಾಕಷ್ಟು ಸೈನಿಕರು ಭಾರತ ದೇಶ ಕಾಯ್ದಕ್ಕೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ಹೆಚ್ಚು ಕಡಿಮೆ 30,000 ಜನ ಇದುವರೆಗೂ ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಭಾರತಕ್ಕೋಸ್ಕರ. ಸೊ ಪ್ರತಿಯೊಂದು ಪ್ರಾಣನೂ ನನಗೆ ಮುಖ್ಯನೇ.
ಅಮಾಯಕರೋ ಸೈನಿಕರೋ ಯಾರಾದ್ರೂ ಆಗ್ಲಿ, ಇವನ್ ನನ್ಗೆ ಉಗ್ರವಾದ ಪ್ರಾಣರು ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಮನುಷ್ಯರೇ, ಅವ್ರನ್ನ ದಾರಿ ತಪ್ಪಿಸಿ ಉಗ್ರವಾದ ಮಾಡಿದವರು ನಾಯಕರುಗಳಿದಾರಲ್ಲ ಅವ್ರನ್ನ ಹಿಡಿದು ಹೊಡಿಬೇಕು ಮೊದ್ಲು. ಅದೇ ನಡೆದಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಅದು ಹಫೀಜ್ ಸಯೀದ್ ಅವನಿಗೆ ರಕ್ಷಣೆ ಒಂದು ದೇಶದ ಪ್ರಧಾನಿಗೂ ರಾಷ್ಟ್ರಪತಿಗೂ ಕೊಡೋದಿಲ್ಲ, ಅಷ್ಟೊಂದು ರಕ್ಷಣೆ ಕೊಟ್ಟಿದ್ರೆ. ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸಸ್ ಗ್ರೂಪ್ ಕಮಾಂಡೋ ಫೋರ್ಸ್ ಇದೆ, ಅದು ಅವ್ರಿಗೆ ರಕ್ಷಣೆ ಕೊಡ್ತಾ ಇದೆ. ಆಮೇಲೆ ಈ ದಂಡನಾಯಕ ಇದಾನಲ್ಲ ಮುಲ್ಲಾ ಮುನೀರು, ಆಸಿಫ್ ಮುನೀರು, ಅವನ್ಗೆ ಮುಲ್ಲಾ ಮುನೀರ್ ಅಂತಾನೆ ನಾವು ಕರಿತೀವಿ. ಅವರು ಈ ತರ ಇದು ಭಾರತದ್ದು ನಮ್ಮ ಟೂಟೇಷನ್ ಥಿಯರಿ ನಮ್ಮ ರಕ್ತದಲ್ಲಿ ಹರಿತಿದೆ ಅಂತ ಹೇಳಿದ್ವಿ. ಕೆಲವೊಂದು ದಿನಗಳಿಗೆ ಈ ದಾಳಿ ಆಯ್ತು. ಆಯ್ತಾ, ಅದು ದಾಳಿ ಆಯ್ತು. ಅದು ದಾಳಿ ಈ ಅದರದ ಇದು ಪ್ಲಾನ್ ಮಾಡಿದ್ದೆ ಈತನೇನೆ. ಏನ್ ಮಾಡ್ಕೊಳತ್ತೆ ಭಾರತ ಅಂತ ಹೇಳ್ಬಿಟ್ಟು ಅವರು ಟ್ರೈ ಮಾಡಿದ್ದಾರೆ. ಪ್ರತಿ ಉತ್ತರ ಇಷ್ಟು ದಿವಸ ಯಾಕೆ ಅವ್ರು ತಗೊಂಡ್ರು ಅಂತ ಹೇಳಿದ್ರೆ ಅವರೆಲ್ಲ ಕೇರ್ಫುಲಿ, ಈಗಲೇ ಇಂಟರ್ನ್ಯಾಷನಲ್ ಪ್ರೆಷರು ಬರುತ್ತೆ ಈ ತರ ಒಂದು ದಾಳಿ ಎಲ್ಲ ಹೋದ್ರೆ. ಆದ್ರೆ ಸಾಕಷ್ಟು ದೇಶಗಳು ಭಾರತಕ್ಕೆ ಸಹಕಾರನು ನೀಡ್ತಾ ಇದು ಕೈ ಜೋಡಿಸ್ತಿದ್ದಾರೆ. ಈಗಲೇ ನೆನ್ನೆನೋ ಮೊನ್ನೆನೋ ಸುದ್ದಿ ಸಮಾಚಾರದಲ್ಲಿ ಜಪಾನ್ ಮತ್ತು ಆಸ್ಟ್ರೇಲಿಯಾ, ಈ ಕ್ವಾಡ್ ದೇಶಗಳು ಅಂತ ಹೇಳ್ತಾರಲ್ಲ, ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಇಂಡಿಯಾ, ಭಾರತ ಮತ್ತು ಆಸ್ಟ್ರೇಲಿಯಾ, ಇವುಗಳಲ್ಲಿ ಆಸ್ಟ್ರೇಲಿಯಾ ಮತ್ತು ಜಪಾನ್ ಇಬ್ರು ಅವರು ಕಣ್ಣೇ ತಿಳಿಸಿರೋದು ಮಾತ್ರ ಅಲ್ಲ, ಭಾರತ ಏನ್ ಕ್ರಮ ತಗೊಂಡ್ರು ಅದಕ್ಕೆ ನಾವು ಸಹಕಾರ ನೀಡ್ತೀವಿ ಅಂತ, ಅದಕ್ಕೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ದಾರೆ. ಬರೀ US ಮಾತ್ರ, ಅಮೆರಿಕ ಮಾತ್ರ ಭಾರತ ಸ್ವಲ್ಪ ತಾಳ್ಮೆಯನ್ನು ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಇದು ತಾಳ್ಮೆಯನ್ನು ತೋರಿಸುವಂತ ಒಂದು ಘಟನೆ ಅಲ್ಲ. ಯಾಕೆಂದ್ರೆ ದಿನನಿತ್ಯ ಈ ತರ ನಡೀತಾ ಇದ್ರೆ ಎಷ್ಟು ದಿವಸ ಅಂತ ನಾವು ತಾಳ್ಕೊಳಕ್ಕಾಗತ್ತೆ? ನಿಜ. ಮುಂದಿನ ಸರ್ಕಾರ, ಹಿಂದಿನ ಸರ್ಕಾರ ಯಾವಾಗಲೂ ಇದನ್ನೇ ಮುಕ್ತಾಯಗೊಳಿಸಬಹುದಾಗಿತ್ತು. ಆದ್ರೆ ಪ್ರತಿ ಒಂದ್ ಸರಿನೂ ನಮ್ಗೆ ಈ ತರ ಸಾಕಷ್ಟು ದಾಳಿಗಳಾದಾಗಲೇ ಏನ್ ಕ್ರಮನೂ ತಗೊಂಡಿಲ್ಲ. ಪಾಕಿಸ್ತಾನ ನಮ್ಗೆ ಶಾಂತಿ ಬೇಕು ಅಂತ ಬಂದಾಗೆಲ್ಲ ಗಡಿ ಪ್ರದೇಶಗಳಲ್ಲಿ ಫೈರಿಂಗ್ ನಡೀತಾ ಇತ್ತು. ಬಹಳ ತೀವ್ರವಾಗಿ 1-2 ದಿನ 3 ದಿನ ಫೈರಿಂಗ್ಗಳು ನಡೀತಾ ಇತ್ತು. ಅವರ ಮನಸ್ಸಲ್ಲಿ ಈ ತರ ಶಾಂತಿ ಅನ್ನೋದು ಒಂದು ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಜಮ್ಮು ಅಂಡ್ ಕಾಶ್ಮೀರ ಕೇಳೋ ತನಕ ಅವ್ರಿಗೆ ಶಾಂತಿ ಸಿಗೋಲ್ಲ. ಅಷ್ಟೇ ಅಲ್ಲ, ಶಾಂತಿ ಭಾರತದಲ್ಲಿ ಅವರ ಶಾಂತಿನೇ ಯಾವತ್ತೂ ಧ್ವಂಸಗೊಳಿಸ್ಬೇಕು ಅಂತಾನೆ ಅವರ ಯೋಚನೆ. ಸೊ ಈಗ ತಗೊಂಡಿರೋ ಕ್ರಮ ಸರಿಯಾದ ಕ್ರಮ. ಆದ್ರೆ ಪಾಕಿಸ್ತಾನಕ್ಕೆ ಬುದ್ಧಿ ಅನ್ನೋದು ಒಂದು ಸಾಸಿವೆ ಕಾಳಷ್ಟು ಇದ್ರೂ ಇದನ್ನೇ ಜಾಸ್ತಿ ಮಾಡದೆ ಇಲ್ಲಿಗೆ ಮುಗಿಸಾಯ ಮಾಡ್ಕೊಳ್ಳೋದು ಪಾಕಿಸ್ತಾನಕ್ಕೆ ಒಳ್ಳೇದು. ಯಾಕೆಂದ್ರೆ ಪಾಕಿಸ್ತಾನ ಹಾಳಾಗೋಗತ್ತೆ ನನ್ನ ಪ್ರಕಾರ. ಯಾಕೆಂದ್ರೆ ಅವ್ರಿಗೆ ಒಂದ್ ಕಡೆ ಅಫ್ಘಾನಿಸ್ತಾನಿಂದ ಸಮಸ್ಯೆ ಆಗ್ತಾ ಇದೆ, ಖೈಬರ್ ಪಖ್ತೂನ್ಖವಾಲಿ, ನಾರ್ತ್ ವಜೀರಿಸ್ತಾನ್ ಕಡೆಯಿಂದ ಸಮಸ್ಯೆ ಆಗ್ತಾ ಇದೆ, ಬಲೂಚಿಸ್ತಾನಿಂದ ಸಮಸ್ಯೆ ಆಗ್ತಾ ಇದೆ, ಸಿಂಧು ಪ್ರಾಂತ್ಯ ಅನ್ನೋದು ಅವ್ರಿಗೆ ಎದುರಾಗೆ ಮೇಲ್ಗಡೆ ಬಂದಿದ್ದಾರೆ. ಸೊ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಇದನ್ನೆಲ್ಲ ಸರಿ ಕಟ್ಕೊಂಡು ಎಲ್ರಿಗೂ ಸರಿಸಮಾನವಾಗಿ ಅವರು ರಾಜ್ಯ ಮಾಡ್ಬೇಕೆ ವಿನಃ ಬರೀ ಪಂಜಾಬಿಗಳಿಗೆ ಮಾತ್ರ ಅವ್ರು ರಾಜ್ಯ ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಈಗ ಈ ಸ್ಥಿತಿಯಲ್ಲಿ ಮುಗಿಸ್ಕೊಂಡು ಪಾಕಿಸ್ತಾನ ಮುಂದುವರಿಸಬೇಕು ಅಂತ ಒಂದು ಯೋಚನೆ ಅವ್ರಿಗೆ ಬರ್ಬೇಕೆ ವಿನಃ ಇದಕ್ಕೆ ಸರಿಯಾದ ಪ್ರತಿ ಉತ್ತರ ಕೊಡಬೇಕು ಅನ್ನೋದು ಅದರಷ್ಟು ಮಹಾಮೂರ್ಖತನ ಯಾವುದೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ರೈಟ್ ಸರ್. ಥ್ಯಾಂಕ್ ಯು ರವಿ ಮುನಿಸ್ವಾಮಿ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿ ಭಾರತೀಯ ಸೇನೆ ದೀಪಾವಳಿಯನ್ನ ಆಚರಣೆ ಮಾಡಿದ್ರೆ, ಪಹಲ್ಗಾಮ್ನ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಂಡಿದ್ರೆ, ಇಲ್ಲಿ ಭಾರತೀಯರು ಬೆಳಗ್ಗೆ ಎದ್ದ ತಕ್ಷಣ ಆ ಪ್ರತೀಕಾರದ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಪಟಾಕಿಯನ್ನ ಸಿಡಿಸಿ ಸಂಭ್ರಮ ಪಡ್ತಿದ್ದಾರೆ. ಭಾರತ್ ಮಾತಾ ಕಿ ಜೈ, ಜೈ ಹಿಂದ್ ಅನ್ನುವಂತಹ ಘೋಷಣೆಯನ್ನ ಮೊಳಗಿಸ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.